ವೀಕ್ಷಕರೇ ನಮಸ್ಕಾರ. ಆಷಾಢ ಮಾಸ ಆರಂಭಗೊಳ್ಳುವ ಮುನ್ನವೇ ಶ್ರೀ ಕ್ಷೇತ್ರ ಮುಲ್ಕಿಯಲ್ಲಿ ಭಕ್ತಿಯ ಮುನ್ನುಡಿಯನ್ನು ಬರೆದ ದೈವಿಕ ಕಾರ್ಯಕ್ರಮದ ಸುಂದರ ಚಿತ್ರಣವನ್ನು ನನ್ನ ವೀಕ್ಷಕರಿಗೆ ತೋರಿಸುವ ಸಣ್ಣ ಪ್ರಯತ್ನವಿದು. ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಪಂಢರಪುರದ ವಿಠೋಬನ ವಾರಕಾರಿಗಳ ಉತ್ತುಂಗ ಭಕ್ತಿಯ ತರಂಗಗಳು ಇಂದು ಮುಲ್ಕಿಯಲ್ಲೇ ಪ್ರತ್ಯಕ್ಷವಾದಂತನಿಸಿತು. ಗೌಡ ಸಾರಸ್ವತ ಸಮಾಜದ ಪರಮ ಪುಣ್ಯಕ್ಷೇತ್ರವಾದ ಮುಲ್ಕಿ ಶ್ರೀ ವೆಂಕಟರಮಣ ದೇವರ ಸನ್ನಿಧಾನ ಇಂದು ಭಜನೆಯ ನಾದದಿಂದ ಮೊಳಗಿತು. ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಮಂಗಳ ನಂದಾದೀಪವನ್ನು ಬೆಳಗಿಸಿ ಆರಂಭಗೊಂಡ ಭಜನಾ ಸೇವೆ ಸಂಜೆ ಸೂರ್ಯಾಸ್ತದವರೆಗೆ, ಅಂದರೆ ಸುಮಾರು 12 ಗಂಟೆಗಳ ಕಾಲ ನಿರಂತರವಾಗಿ ಸಾಗಿತು. ಮುಲ್ಕಿ ದೇವಾಲಯದ ಪರಿಸರವಿಡೀ ಭಕ್ತಿಯ ನಾದ ತರಂಗಗಳಿಂದ ತುಂಬಿ ಭಕ್ತಿ ನಗರಿಯಂತಾಗಿತ್ತು. ಇಂದು ಜನರ ಭಕ್ತಿ ಪರವಶತೆಯನ್ನು ಕಾಣುವಾಗ ಒಂದು ಕ್ಷಣ ಪಂಢರಾಪುರದ ಆಷಾಢ ಏಕಾದಶಿಯ ನೆನಪನ್ನು ಮೂಡಿಸಿತು. ಭಗವಂತನ ನಾಮಸ್ಮರಣೆಯೇ ಜೀವನದ ಉಸಿರು ಎಂಬ ಸಂದೇಶವನ್ನು ತನ್ನ ಭಾವಪೂರ್ಣ ಭಜನೆಯ ಮೂಲಕ ಶ್ರೀ ಮುಲ್ಕಿ ಜಯರಾಮ್ ಪ್ರಭುಗಳು ಎಲ್ಲರ ಹೃದಯಕ್ಕೂ ತಲುಪಿಸಿದರು. ಶ್ರೀ ವೆಂಕಟರಮಣ ಹಾಗೂ ನರಸಿಂಹ ದೇವರ ಚರಣ ಕಮಲಗಳಿಗೆ ಶ್ರೀ ಜಯರಾಮ್ ಪ್ರಭುಗಳ ಭಕ್ತಿ ಕುಸುಮದ ಸೇವೆಯು ಸಮರ್ಪಣೆಯಾಗಿತ್ತು. ಅವರೊಂದಿಗೆ ಮುಲ್ಕಿ ವೆಂಕಟರಮಣ ಭಜನಾ ಮಂಡಳಿಯ ಸದಸ್ಯರು, ಆಡಳಿತ ಮಂಡಳಿ, ನೂರಾರು ಭಕ್ತರು ಎಲ್ಲರೂ ಪಾಲ್ಗೊಂಡಿದ್ದರು. ಹಾರ್ಮೋನಿಯಂ, ತಬಲ, ಶಂಖ ಹಾಗೂ ತಾಳ ಜಾಗಟೆಗಳ ಮಧುರ ಸಂಗಮದ ಸುನಾದದಲ್ಲಿ ದೇವರ ಸನ್ನಿಧಿಯನ್ನು ಭಕ್ತಿರಸದಿಂದ ತುಂಬಿಸಿದರು. ಆಷಾಢ ಮಾಸದ ಮೊದಲ ಭಕ್ತಿಯ ಅಲೆಯಾಗಿ ಶ್ರೀ ವೆಂಕಟರಮಣ ದೇವರ ಪಾದಾರವಿಂದಗಳಿಗೆ ಸಮರ್ಪಿತವಾದ ಈ ಅಖಂಡ ಅರ್ಕ ಭಜನಾ ಸೇವೆ ಪ್ರತಿಯೊಬ್ಬ ಭಕ್ತನ ಮನದಲ್ಲಿ ಶಾಂತಿ, ಭಕ್ತಿ ಮತ್ತು ದೈವಿಕ ಅನುಭವವನ್ನು ಮೂಡಿಸಿತು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ಎಂದು ದಾಸರು ಹಾಡಿದ ಪದದ ಸಾಕ್ಷಾತ್ ಅನುಭವ ಆದಂತಿತ್ತು. ಬನ್ನಿ, ಈ ದಿವ್ಯ ಭಜನೆ ಹಾಗೂ ಭಕ್ತರ ಭಕ್ತಿ ಪರವಶತೆಯ ಸುಂದರ ಕ್ಷಣಗಳನ್ನು ಕಣ್ತುಂಬಿಸಿಕೊಳ್ಳೋಣ.
ಆತ್ಮೀಯರೇ, ತಮ್ಮ ಕಂಚಿನ ಕಂಠದಲ್ಲಿ ನಿರರ್ಗಳವಾಗಿ ಭಕ್ತಿರಸವನ್ನು ಉಕ್ಕಿ ಹರಿಸಿದ ಶ್ರೀ ಮುಲ್ಕಿ ಜಯರಾಮ್ ಪ್ರಭುಗಳ ಭಜನೆಯ ಅವಿಸ್ಮರಣೀಯ ಕ್ಷಣಗಳನ್ನು ಈಗ ತಾನೇ ನೋಡಿದಿರಲ್ಲವೇ? ಭಕ್ತಿಯಿಂದ ಆರಂಭವಾದ ಈ ಸೇವೆ ಕೇವಲ ಒಂದು ಕಾರ್ಯಕ್ರಮವಾಗಿ ಉಳಿಯದೆ ಹರಿಸಂಪ್ರೀತಿಯ ಮಹಾಯಜ್ಞವಾಗಿ ರೂಪುಗೊಂಡಿತು. ಅಲ್ಲಿ ಸೇರಿದ್ದ ಸಾವಿರಾರು ಭಕ್ತರ ಹೃದಯಗಳಲ್ಲಿ ಹರಿಯೇ ಕುಣಿದನೆಂಬ ಭಾವ ಮೂಡಿತು. ಪಾಂಡುರಂಗ, ವೆಂಕಟರಮಣ, ನರಸಿಂಹ, ರಾಮ, ಕೃಷ್ಣ ಇವರೆಲ್ಲರೂ ಭಕ್ತರಿಗೆ ಅನುಗ್ರಹ ತೋರುವ ಶ್ರೀಮನ್ನಾರಾಯಣನ ವಿವಿಧ ಅವತಾರಗಳಲ್ಲವೇ? ತನ್ನ ಭಕ್ತರಿಂದ ನಾನಾ ವಿಧದ ಸೇವೆಗಳನ್ನು ಮಾಡಿಸಿಕೊಂಡು ಅವರಿಗೆ ಅನುಗ್ರಹವನ್ನು ಕರುಣಿಸುವ ಭಗವಂತನ ಮಹಿಮೆ ಎಷ್ಟೊಂದು ಅದ್ಭುತ! ಇನ್ನು ಕೆಲವೇ ದಿನಗಳಲ್ಲಿ ಬರಲಿರುವ ಆಷಾಢ ಏಕಾದಶಿಗೆ ಈ ಅಖಂಡ ಭಜನೆಯೇ ಒಂದು ಮಂಗಳ ನಾಂದಿಯಾಯಿತು ಎಂದು ಹೇಳಬಹುದು. ಆತ್ಮೀಯರೇ, ಈ ಸುಂದರ ಭಕ್ತಿಯ ಅನುಭವವನ್ನು ನಾವೆಲ್ಲರೂ ಕೃಷ್ಣಾರ್ಪಿತಂ ಮಾಡೋಣ. ಆತ್ಮೀಯರೇ, ಈ ಅಖಂಡ ಭಜನೆಯ ದಿವ್ಯಾನುಭವ ನಿಮ್ಮ ಮನವನ್ನು ಸ್ಪರ್ಶಿಸಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಅಪರೂಪದ ಭಕ್ತಿ ಸೇವೆಗಳಿಗಾಗಿ ಕೃಷ್ಣಾರ್ಪಿತಂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.